ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಸ್ಟೇಷ್ನರಿ ಐಟಮ್ಸಲ್ಲಿ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಯಾವ ಥರ ಮಾಡೋದು ಅಂತ ನೋಡೋಣ. ನಾನು ಥೀಮ್ ಬಂದು ನಟರಾಜ ಪೆನ್ಸಿಲ್ ತೊಗೊಂಡಿದ್ದೀನಿ. ಇದಕ್ಕೆ ಮೊದಲು ನಾನು ಒಂದು ರೆಡ್ ಕಲರ್ ಡ್ರಾಯಿಂಗ್ ಶೀಟ್ನ ತೊಗೊಂಡಿದ್ದೀನಿ. ಇದು ಯಾವುದಾದ್ರು ಬುಕ್ ಸ್ಟೋರಲ್ಲಿ ಹೋಗಿ ಕೇಳಿದರೂ ಕೂಡ ಕೊಡ್ತಾರೆ. ರೆಡ್ಡು ಮತ್ತು ಬ್ಲ್ಯಾಕ್ ಕಲರ್ ಬೇಕಾಗುತ್ತೆ. ಇದಕ್ಕೆ ನಾನೊಂದು ಪೆನ್ಸಿಲ್ದು ರಫ್ ಸ್ಕೆಚ್ ಹಾಕ್ಕೊಂಡಿದ್ದೀನಿ. ಮಾಡೆಲ್ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ ಅಂತ. ನಂತರ 30 ಸೆಂಟಿಮೀಟರ್ ಅಗಲಕ್ಕೆ ಅದು ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದನೂ ತೊಗೊಂಡಿದ್ದೀನಿ. ಬಟ್ ಅಗಲ ಮಾತ್ರ 30 ಸೆಂಟಿಮೀಟರ್ ಅಗಲಕ್ಕೆ ನಾನು ನೀಟಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಕಟ್ ಮಾಡ್ಕೊಂಡ ನಂತರ 30 ಸೆಂಟಿಮೀಟರ್ ಅಂದರೆ ಅದಕ್ಕೆ 3 ಭಾಗ ಮಾಡ್ಕೋಬೇಕು. ಸೊ 3 ಭಾಗ ಅಂತಂದರೆ ನಾನು 10 ಸೆಂಟಿಮೀಟರ್ಗೆ ಒಂದೊಂದು ಮಾರ್ಕ್ ಮಾಡಿಕೊಂಡು ಒಂದೊಂದು ಲೈನ್ ಹಾಕ್ಕೊಂಡಿದ್ದೀನಿ. ಈ ಥರ ಪೆನ್ಸಿಲ್ದು ಒಂದು ರಫ್ ಸ್ಕೆಚ್ ಹಾಕ್ಕೊಂಡ್ರೆ ನಮಗೆ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಈಗ 10 ಸೆಂಟಿಮೀಟರ್ಗೂ ನೀಟಾಗಿ ಹುಷಾರಾಗಿ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೊಂಡಿದ್ದೀನಿ. ಮಧ್ಯದಲ್ಲಿ ಎಲ್ಲೂ ಸೊಟ್ಟ ಬರಬಾರ್ದು, ಕ್ರಾಸ್ ಆಗಬಾರ್ದು ಅಂತ ನೀಟಾಗಿ ಹಾಕೋಬೇಕು. ನೋಡಿ, ಲೈನೆಲ್ಲ ಹಾಕ್ಕೊಂಡಾದಮೇಲೆ ನೆಕ್ಸ್ಟು ಬ್ಲ್ಯಾಕ್ ಕಲರ್ ಶೀಟ್ನ 10 ಸೆಂಟಿಮೀಟರ್ ಅಗಲಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ನಾನು ಮಧ್ಯದಲ್ಲೂ 3 ಭಾಗನೂ ಕೂಡ 10 ಸೆಂಟಿಮೀಟರ್ ಇರೋದ್ರಿಂದ ಮಧ್ಯದ ಭಾಗ ನಮಗೆ 10 ಸೆಂಟಿಮೀಟರ್ ಬೇಕಾಗುತ್ತೆ. 10 ಸೆಂಟಿಮೀಟರ್ ಕಟ್ ಮಾಡ್ಕೊಂಡಾದಮೇಲೆ ಪೆನ್ಸಿಲ್ ಹಿಂದೆಗಡೆ ಬ್ಲ್ಯಾಕ್ ಕಲರ್ ಪಟ್ಟಿ ಥರ ಬರುತ್ತೆ. ಸೊ ಅದಕ್ಕೆ ನಾವು ನೋಡ್ಕೋಬೇಕಲ್ಲ, ನಾನೇನು ಮಾಡಿದ್ದೀನಿ, ಅದಕ್ಕೆ 15 ಸೆಂಟಿಮೀಟರ್ ಅಗಲ ಥರ ಕೆಳಗಡೆಯಿಂದ ತೊಗೊಂಡು ಅಷ್ಟನ್ನು ಪೆನ್ಸಿಲಲ್ಲಿ ಮಾರ್ಕ್ ಮಾಡಿ ಬ್ಲ್ಯಾಕ್ ಕಲರ್ ಪಟ್ಟಿನ ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದರಲ್ಲಿ 15 ಸೆಂಟಿಮೀಟರ್ ಅಷ್ಟು ನಾನು ಕಟ್ ಮಾಡಿ ತೆಗೆದು ನಂತರ ಫೆವಿಕಲ್ ಹಾಕಿ ನೀಟಾಗಿ ಮಧ್ಯ ಪೆನ್ಸಿಲ್ದು ಏನು ರೆಡ್ ಕಲರ್ ಶೀಟ್ ಇದೆಯಲ್ಲ ಅದ್ರ ಮಧ್ಯ ಅಂಟಿಸ್ಬೇಕು ನೀಟಾಗಿ. ಸೊ ನೋಡಿ, ಔಟ್ಲುಕ್ ಈ ಥರ ಬಂದಿದೆ. ಈಗ ಅದು ಪೆನ್ಸಿಲಲ್ಲಿ ನಾನು ಬ್ಲ್ಯಾಕ್ ಕಲರ್ ಮಾರ್ಕರ್ ಪೆನ್ ತೊಗೊಂಡಿದ್ದೀನಿ. ಕೆಳಗಡೆ ಪಟ್ಟಿಗೆ ನೀವು ಬೇಕಾದ್ರೆ ಬ್ಲ್ಯಾಕ್ ಕಲರ್ ಶೀಟನ್ನು ಅಂಟಾಕೋಬೋದು. ಬಟ್ ನಾನಿಲ್ಲಿ ಸ್ಕೆಚ್ ಪೆನ್ ಅಥವಾ ಮಾರ್ಕರಲ್ಲಿ ಇಲ್ಲ ಪೇಂಟಲ್ಲಿ ಯಾವುದ್ರಲ್ಲಾದರೂ ಪರವಾಗಿಲ್ಲ ಬ್ಲ್ಯಾಕ್ ಕಲರ್ ಪಟ್ಟಿನ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ ಬರೀಬೇಕು. ಈಗ ರೆಡಿಯಾಗಿದೆ. ಸೊ ಪೆನ್ಸಿಲ್ ಮೇಲ್ಗಡೆ ಏನು ಸ್ವಲ್ಪ ವೈಟ್ ಕಲರ್ ಪಟ್ಟಿ ಥರ ಬರುತ್ತೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ಅರ್ಧ ಸೆಂಟಿಮೀಟರ್ ಅಷ್ಟು ಅಗಲಕ್ಕೆ ಒಂದು ವೈಟ್ ಕಲರ್ ಡ್ರಾಯಿಂಗ್ ಶೀಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ಅದಕ್ಕೆ ನೀಟಾಗಿ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೋಬೇಕು. ನಂತರ ಪೆನ್ಸಿಲ್ ಮೇಲ್ಗಡೆ ಟೋಪಿ ಥರ ಶಾರ್ಪ್ ಮಾಡಿದಾಗ ಬರುತ್ತಲ್ಲ, ಅದು ಮಾಡ್ಕೋಬೇಕಲ್ಲ. ಅದಕ್ಕೆ ನಾನೇನು ಮಾಡಿದ್ದೀನಿ, ಮತ್ತೆ 30 ಸೆಂಟಿಮೀಟರ್ ಅಗಲ ಇರಬೇಕು ಅಷ್ಟು, ಮತ್ತು 36 ಸೆಂಟಿಮೀಟರ್ ಉದ್ದ ಇರಬೇಕು. 15 ಸೆಂಟಿಮೀಟರ್ ಮಧ್ಯಕ್ಕೆ ಭಾಗ ಮಾಡಿಕೊಂಡು ಅಲ್ಲಿಗೆ ಎಡ್ಜನ್ನ ಸೆಂಟ್ರ್ ಪಾಯಿಂಟ್ ತೊಗೊಂಡು ಅಲ್ಲಿಗೆ ಮಾರ್ಕ್ ಮಾಡಿ ನೀಟಾಗಿ ಪೆನ್ಸಿಲಲ್ಲಿ ಕೋನ್ ಟೈಪಲ್ಲಿ ಮಾರ್ಕ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಅದಕ್ಕೆ ಜಿಗ್ಸಾಗ್ ಶೇಪಲ್ಲಿ ಪೆನ್ಸಿಲ್ ಶಾರ್ಪ್ ಮಾಡಿದಾಗ ಜಿಗ್ಸಾಗ್ ಶೇಪಲ್ಲಿ ಬರುತ್ತಲ್ಲ, ಅದಕ್ಕೆ ನಾನೇನು ಮಾಡ್ಕೊಂಡಿದ್ದೀನಿ ಅಂದರೆ ಸುಮ್ಮನೆ ಒಂದು ಅಂದಾಜು ಮೇಲೆ, ಇದಕ್ಕೇನು ಮೆಷರ್ಮೆಂಟ್ ತೊಗೊಂಡಿಲ್ಲ, ಜಿಗ್ಸಾಗ್ ಶೇಪಲ್ಲಿ ಕಟ್ ಮಾಡಿಕೊಂಡು ನಂತರ ಏನು ಟೋಪಿ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನೇ ಹಿಂದೆಗಡೆಯಿಂದ ಅದಕ್ಕೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಅಥವಾ ಫೆವಿಕಲ್ ಹಾಕಿ ಗಮ್ ಹಾಕಿಡ್ತಾಯಿದ್ದೀನಿ. ನೋಡಿ, ಈ ಥರ ರೆಡಿಯಾಗಿದೆ. ಈಗ ಮುಂದೆ ಶಾರ್ಪ್ ಮಾಡಿದಾಗ ಪೆನ್ಸಿಲ್ ಮಧ್ಯೆ ಇರುತ್ತಲ್ಲ ಬ್ಲ್ಯಾಕ್ ಕಲರು, ನನಗೆ ಎಷ್ಟಕ್ಕೆ ಬೇಕೋ ಅಷ್ಟು ನೋಡಿ, ಅಷ್ಟು ಶಾರ್ಪ್ ಥರ ಅದಕ್ಕೆ ಬ್ಲ್ಯಾಕ್ ಕಲರ್ ಮಾರ್ಕರಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಟರಾಜ ಪೆನ್ಸಿಲ್ ಮಧ್ಯ ನಟರಾಜ ಪೆನ್ಸಿಲ್ ಅಂತ ಬರೆದಿರುತ್ತಲ್ಲ, ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ, ಬ್ಲ್ಯಾಕ್ ಕಲರ್ ಶೀಟ್ ಮಧ್ಯ ಪಾಯಿಂಟ್ನ ಮಾಡಿಟ್ಕೊಂಡು ಅದ್ರ ಮೇಲೆ ಪೆನ್ಸಿಲ್ ಇಟ್ಕೊಂಡು ಅದ್ರ ಮೇಲೆ ಏನು ಬರೆದಿದ್ದಾರೋ ಅದನ್ನು ನೀಟಾಗಿ ವೈಟ್ನರಿಂದ ಫಸ್ಟ್ ಪೆನ್ಸಿಲ ರಫ್ ಸ್ಕೆಚ್ ಹಾಕಿ ವೈಟ್ನರಿಂದ ಬರೆದಿಟ್ಟಿದ್ದೀನಿ. ನೋಡಿ, ನಟರಾಜ 621 ಸ್ಟಾರ್ ಬಿ ಬೋಲ್ಡ್ ಸ್ಟಾರ್ ಅಂತ ಹಾಗೆ ವೈಟ್ನರಲ್ಲಿ ನೀಟಾಗಿ ಬರೆದಿಟ್ಟಿದ್ದೀನಿ. ಈ ಥರ ಇದೆ ಔಟ್ಲುಕ್ಕು. ನೋಡಿ, ಈಗ ಮಗುಗೆ ಫ್ಯಾನ್ಸಿ ಡ್ರೆಸ್ ಹೇಳಿರೋದ್ರಿಂದ ಮಧ್ಯದಲ್ಲಿ ನಾನು ಸರ್ಕಲ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಏಕೆಂದರೆ ಮಗುಗೆ ಫೇಸ್ ಕಾಣಬೇಕಲ್ಲ ಹಾಕಿದರೆ. ಸೊ ಆ ಥರ ಕಟ್ ಮಾಡಿ ಫಸ್ಟ್ ಲುಕ್ ಈ ಥರ ಇರುತ್ತೆ. ಕಟ್ ಮಾಡಿದಾಗ ಆ ಥರ ಆಗುತ್ತೆ. ನಂತರ ಕಾರ್ಡ್ಬೋರ್ಡ್ ಶೀಟ್ ಮನೇಲಿ ಯಾವುದಾದ್ರು ವೇಸ್ಟ್ ಇದ್ದೇ ಇರುತ್ತೆ. ಸೊ ಕಾರ್ಡ್ಬೋರ್ಡ್ ಶೀಟ್ ತೊಗೊಂಡು ನೀಟಾಗಿ ಅಂಟಾಕಿ ಹಿಂದೆಗಡೆಯಿಂದ 2 ದಾರನ ಮತ್ತು ತಲೆ ಹತ್ರ ಸೊಂಟದ ಹತ್ರ 2 ದಾರ ಕಟ್ಟಿದ್ರೆ ಮಕ್ಕಳಿಗೆ ನಟರಾಜ ಪೆನ್ಸಿಲ್ ಫ್ಯಾನ್ಸಿ ಡ್ರೆಸ್ ರೆಡಿಯಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.